ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ಅನ್ನೋ ಚರ್ಚೆ ನಡೀತಾ ಇದೆ. ಏನ ಈ ವಿಚಾರ ಇಟ್ಕೊಂಡು ಈ ಪ್ರಕರಣ ಇಟ್ಕೊಂಡು ದೇವೇಗೌಡರನ್ನ ಮತ್ತೆ ಕುಮಾರಸ್ವಾಮಿ ಅವ್ರನ್ನ ಸಿದ್ದರಾಮಯ್ಯ ಡಿಕೆಶಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ಸಿದ್ದರಾಮಯ್ಯ, ನಾನು ಡಿ ಕೆ ಶಿವಕುಮಾರ್ ಬಿಡಿ, ನಾನು ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಬಹುತೇಕ ನಾಯಕರು ಏನಾದರೂ ಇವತ್ತು ಮನುಷ್ಯರಾಗಿದ್ದೀವಿ ಅಂದರೆ ಅದಕ್ಕೆ ಮೂಲದ ಕಾರಣರು ಸನ್ಮಾನ್ಯ ದೇವೇಗೌಡರು. ಅವರ ದೂರದೃಷ್ಟಿಯ ಚಿಂತನೆ ಇಲ್ಲ ಅಂದಿದ್ರೆ ನಾವು ಯಾವ ದಾಸ ಇದ್ದೀರು. ದೇವೇಗೌಡರನ್ನ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಒಬ್ಬ ಕಳಂಕರಹಿತ ಸ್ವಚ್ಛರಿತೆ ಇರ್ತಕ್ಕಂಥ 92 ವರ್ಷದಲ್ಲೂ ಕೂಡ ಇಡೀ ದೇಶದ ಬಗ್ಗೆ ತನ್ನದೇ ಆದಂಥ ದೂರದೃಷ್ಟಿ ಉಳ್ಳಂಥ ಒಬ್ಬ ನಾಯಕ ಇದ್ದರೆ ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರ ಸನ್ಮಾನ ದೇವೇಗೌಡರು. ಅವರು ನಮ್ಮ ರಾಜ್ಯದವರು ಅಂತ, ನಮ್ಮ ನಾಯಕರು ಅಂತ ಹೇಳ್ಕೊಳ್ಳೋದಕ್ಕೆ, ನಮ್ಮ ರಾಜ್ಯದವರು ಅಂತ ಹೇಳ್ಕೊಳ್ಳೋಕ್ಕೆ ನನಗಂತೂ ತುಂಬ ಹೆಮ್ಮೆ ಅನ್ನಿಸ್ತದೆ. ಸಿದ್ದರಾಮಯ್ಯನವರು ಎಲ್ಲ ಹಂತದಲ್ಲೂ ನಾವು ನೋಡಿದ್ದೀವಿ. ಗೊತ್ತಿದ್ದು ಕೂಡ ಅವರು ತಪ್ಪು ಮಾಡ್ತಾ ಇದ್ದರೆ ಅದಾಗಬಾರ್ದು. ಸಿದ್ದರಾಮಯ್ಯನವರಂಥವ್ರು ಇರ್ಬೋದು, ನಮ್ಮಂಥವ್ರು ಇರ್ಬೋದು, ನಾವ್ಯಾರೂ ದೊಡ್ಡವರಲ್ಲ. ನಮ್ಮನ್ನು ರೋಡಿಗೆ ತಂದು ನಿನ್ನಲ್ಲಿ ಅರ್ಹತೆ ಇದೆ, ನಿನ್ನ ಕೆಲಸ ಮಾಡ್ಬೋದು, ನಿನಗೂ ಕೂಡ ಒಂದು ಗಾಂಭೀರ್ಯತೆ ಇದೆ ಅಂತ ತೋರಿಸಿದವರು ಸನ್ಮಾನ್ಯ ದೇವೇಗೌಡರು. ಮೈತ್ರಿ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ಜೊತೆ. ಈ ಪ್ರಕರಣ ಬಿಜೆಪಿಗೆ ಕೇಳೋರೇ ಇಲ್ಲಪ್ಪ. ಯಾರು ಕೇಳ್ತಾರ್ರಿ? ಒಂದೊಂದು ದಿನಕ್ಕೆ ಒಂದೊಂದು ಥರ ಇವ್ರು ಇದು ಮಾಡ್ಕೊಳೋದು. ಯಾರು ಕೇಳ್ತಾರ್ರಿ? ಅದು ಎಷ್ಟು ಮಟ್ಟಿಗೆ ಇದಕ್ಕೆ ಅವ್ರ ತಲೆಯಲ್ಲಿ ಇದೆಯೋ ಗೊತ್ತಿಲ್ಲ. ಇದರಿಂದ ನಮ್ಮ ಚುನಾವಣೆಗಳಿಗೆ, ರಾಷ್ಟ್ರದ ಚುನಾವಣೆಗಳಿಗೆ, ರಾಷ್ಟ್ರದ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರ ಒಂದು ವರ್ಚಸ್ಸಿಗೆ 1% ಇಲ್ಲ. ಆದರೆ ನಾನು ಖುಷಿಯಾಗಿದ್ದು ಸನ್ಮಾನ್ಯ ಮೋದಿಯವರ ಒಂದು ಭಾವನೆಗಳನ್ನು ಎಲ್ಲ ಒಂದು ಕಡೆ ಇವ್ರು ನಮ್ಮ ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆಯಲ್ಲೋ ನೀವು ಹೇಳ್ರಿ. ಯಾರು 400 ಜನಕ್ಕೆ ಇವ್ರು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ರಾಹುಲ್ ಗಾಂಧಿ, ತಲೆಕೆಟ್ಟಿದೆ ಅವ್ರಿಗೆ. ಅವ್ರು ಮಾತಾಡೋದು ಅದು ರಾಷ್ಟ್ರದ ಪ್ರಧಾನ ಮಾಡಕ್ಕೆ ಕೊಡ್ತಿರಲ್ಲ. ನಿಮ್ಗೇನಾದ್ರೂ ಸ್ವಲ್ಪಾದ್ರೂ ದೇಶದ ಬಗ್ಗೆ ಗೊತ್ತಿದೆಯಾ? ನಾಳೆ ಬೆಳಿಗ್ಗೆ ನಿಮ್ಮ ಸರ್ಕಾರ ಇದೆ, ಸ್ವಲ್ಪ ದಿನ ತಳಿಬೋದು. ಇದೇನಾರು ಆದರೆ 400 ಜನಕ್ಕೆ ಇವರಿಂದ ರೇಪ್ ಆಗಿದೆ. ಯಾರಪ್ಪ 400 ಜನ? ಈ ಉಡಾಪೆ ಭಾಷೆಗಳು ಎಷ್ಟೇ ದೊಡ್ಡವರಾದರೂ ಕೂಡ ಮಾತಾಡೋದು ಒಳ್ಳೇದಲ್ಲ. ನಾನು ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯನವ್ರನ್ನ ಆ ಮಾಡ್ತೇನೆ ನಾನು ಮಾತಾಡಿಲ್ಲ. ಒಬ್ಬ ರಾಷ್ಟ್ರದ ಒಬ್ಬ ಮಾಜಿ ಪ್ರಧಾನಿ ಮಗ, ಇತಿಹಾಸ ಇರ್ತಕ್ಕಂಥ ಕುಟುಂಬದವರು ಏನೇನು ಮಾತಾಡ್ತೀರಾ? ಪತ್ರ ಬರೀತೀರಿ ನೀವು ಮುಖ್ಯಮಂತ್ರಿಗೆ. ಯಾವ ಅಧಿಕಾರ ಇದೆ ನಿಮ್ಗೆ ಪತ್ರ ಬರೆಯೋಕ್ಕೆ? ಏನು ಡೈರೆಕ್ಷನ್ ಕೊಡೋದು ನಿಮಗೆ? ಇವೆಲ್ಲವೂ ಕೇಳೋರಿಲ್ವಾ? ಆಗ್ಬಾರ್ದಿದು. ದೇಶಕ್ಕೊಂದು ಇತಿಹಾಸ ಇದೆ, ಭಾರತೀಯರಿಗೊಂದು ಇತಿಹಾಸ ಇದೆ. ಏನೇನು ಹೇಳ್ತೀರಾ ನೀವು? ಬಾಯಿ ಬಂದಂಗೆ ಮಾತಾಡ್ತೀನಿ. ನಿಮ್ಮನ್ನ ರಾಷ್ಟ್ರದ ಪ್ರಧಾನಿ ಮಾಡಬೇಕು ಅಂತ ಕಾಂಗ್ರೆಸ್ ಅವರು ನೋಡ್ತಾರೆ. ನಿಮ್ಮನ್ನು ಪ್ರಧಾನಿ ಮಾಡ್ಬಿಟ್ಟು ಗತಿ ಏನಾಗಬೇಕು ದೇಶಕ್ಕೆ? ಇದನ್ನ ಅರ್ಥ ಮಾಡ್ಕೋಬೇಕಾಯ್ತದೆ ಅವರು. ನನ್ನಂತ ಒಬ್ಬ ಸಾಮಾನ್ಯ, ಏನು ಮಿನಿಮಮ್ ಕಾಮನ್ ಸೆನ್ಸ್ ಇರ್ತಕ್ಕಂಥವ್ ನಾನು. ನೀವೇನೋ ಯಾರ್ದೋ ಹೊಟ್ಟೆಲ್ಲಿ ಉಟ್ಬಿಟ್ಟೆ ಅಂತ ಅಂದ ಕ್ಷಣಕ್ಕೆ ನೀವೇನು ಬೇಕಾದ್ರೂ ಮಾತಾಡ್ಬೋದು ಅಂತನಾ? ಕರ್ನಾಟಕಕ್ಕೆ ತಂದೆ ಆದಂಥ ಒಂದು ಇತಿಹಾಸ ಇದೆ. ನಿಮ್ಮ ಅಜ್ಜಿನ, ನಿಮ್ಮ ತಾಯಿನ ಪುನರ್ಜನ್ಮ ಕೊಟ್ಟಂತಹದ್ದು ಕರ್ನಾಟಕ. 400 ಜನಕ್ಕೆ ರೇಪ್ ಮಾಡಿಬಿಟ್ಟಿದ್ದಾರೆ. ಯಾರವರು ಮಾಡಿದ್ದು? ಕೊಡಿ, ತಗೊಂಡೋಗಿ ಹಾಕಿ ಜೈಲಿಗೆ. ಹ್ಯಾಂಗ್ ಮಾಡಿ ಪ್ರಜ್ವಲ್ ರೇವಣ್ಣನ ಕೆಟ್ಕೊಂಡು ನಮಗೇನಾಗಬೇಕಾಗಿಲ್ಲ. ಆದರೆ ದೇವೇಗೌಡರು ಅಂತ ಅವ್ರನ್ನ ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಅವ್ರ ಹೆಸರೆತ್ತೋದಕ್ಕೂ ನಮ್ಗೆ ಯೋಗ್ಯತೆ ಇಲ್ರಿ. ಆ ಪುಣ್ಯಾತನ ಬಗ್ಗೆ ಮಾತಾಡೋಕೆ ನಮಗೇನು ಯೋಗ್ಯತೆ ಇದೆ? ಅವಶ್ಯಕತೆ ಇಲ್ಲ. ನಾವೆಲ್ಲ ರಾಜಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಸ್ಕಾರದಲ್ಲಿ ಬದುಕಿರ್ತಕ್ಕಂಥ ಜನ. ಸಂಸ್ಕಾರನ ಕೊಟ್ಟವರು ನನಗಾಗಲಿ, ಸಿದ್ದರಾಮಯ್ಯನವ್ರಿಗಾಗಲಿ, ಶಿಂದೆ ಅವ್ರಿಗಾಗಲಿ, ಅನೇಕ ನಾಯಕರುಗಳಿಗೆ ಸನ್ಮಾನ್ಯ ದೇವೇಗೌಡರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.